ಹೆಚ್ಚು ಕೇಳಿ ಬಂದಿದ್ದು ಡೆವಿಲ್ 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 ಅಥವಾ ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ದರ್ಶನ್ ಸರ್ದು ಆಡಿಯೋ ಏನಾದ್ರು ಕೇಳಿದೀರಾ? ಮೀಡಿಯಾ ಕಂಟೆಂಟ್ ಬೇಕು ಸರ್, ಮೀಡಿಯಾಗಳಿಗೆ ಕಂಟೆಂಟ್ ಬೇಕು. ದರ್ಶನ್ ಸರ್ ವಿಷ ಕೇಳಿದ್ರು ಅಥವಾ ನನ್ಗೆ ಬದುಕಕ್ ಆಗ್ತಾ ಇಲ್ಲ, ವಿಷ ಕೊಟ್ಬಿಡಿ, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ ಅಂದಂಗೆ ಸಮಾಜಕ್ಕೆ ದರ್ಶನ್ ಸರ್ ಬೇಕಾಗಿದೆ, ಅವರ ಸಿನಿಮಾಗಳು ಬೇಕಾಗಿದೆ. ದರ್ಶನ್ ಸರ್ದು ಡೆವಿಲ್ ಅನ್ನೋ ಬ್ರೋ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ಗೌತಮ್ ಗುಂಡ್ಲುಪೇಟೆ. ಓಕೆ, ಇವತ್ತು ಯುವ ಸಂಭ್ರಮಕ್ಕೆ ಬಂದಿದ್ರಲ್ಲ, ಏನ್ ಅನಿಸ್ತು? ನನ್ಗನ್ಸಿತ್ತು ಸರ್, ಅಲ್ಲಿ ಹೆಚ್ಚು ಕೇಳಿ ಬಂದಿದ್ದು ಡೆವಿಲ್ 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 ಅಥವಾ ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ಓಕೆ, ಸೊ ಆಡಿಯನ್ಸ್ ಹೆಚ್ಚು ಲೈಕ್ ಮಾಡ್ತಾ ಇದ್ದಿದ್ದು ಡಿ ಬಾಸ್ ಬಗ್ಗೆ. ಓಕೆ, ಡಿ ಬಾಸ್ ಅಂತ ಅಂದ್ರೆ ಹಿಂದೆ ಕೆಲವು ದಿನಗಳ ಹಿಂದೆ ಅವ್ರದ್ಗೆ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಜೈಲಿಗೆ ಹೋದ್ರು. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಕ್ಯಾನ್ಸಲ್ ಆಗಿದ್ದು ಓಕೆನಾ ಇಲ್ಲ, ಅಥವಾ ಏನಾದ್ರು ತಪ್ಪು ಮಾಡಿದ್ರೆ ಸೊ ನಾವು ಕಾನೂನು ಪ್ರಕಾರ ಏನು ಅದಕ್ಕೆ ಶಿಕ್ಷೆ ಆಗ್ಬೇಕು ಅದಾಗ್ಲಿ ಸರ್. ಬಟ್ ಅದಕ್ಕೂ ಮೀರಿ ಕರ್ನಾಟಕದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಡಿ ಬಾಸ್ ಅವರು ಆದಷ್ಟು ಬೇಗ ಹೊರಗಡೆ ಬರ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಅಷ್ಟೇ. ನನಗೆ ವಿಷ ತಂದು ಕೊಡಿ ಅಂತ ಕೇಳಿದ್ರು ಅಂತ ಅದನ್ನು ಯೂಸ್ ಮಾಡಿದ್ರು. ಅದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ? ನಾನು ಹೇಳ್ತೇನೆ, ಈಗ ಅದು ದರ್ಶನ್ ಸರ್ದು ಆಡಿಯೋ ಏನಾದ್ರು ಕೇಳಿದೀರಾ? ಮೀಡಿಯಾ ನಾನ್ ಕೇಳ್ತಾ ಇರೋದು ಅದೇ, ಮೀಡಿಯಾಗಳು ಏನಾದ್ರು ಕೇಳಿದೀರಾ? ಬಟ್ ಕಂಟೆಂಟ್ ಬೇಕು ಸರ್, ಮೀಡಿಯಾಗಳಿಗೆ ಕಂಟೆಂಟ್ ಬೇಕು. ಸೊ ದರ್ಶನ್ ಸರ್ ವಿಷ ಕೇಳಿದ್ರು ಅಥವಾ ನನ್ಗೆ ಬದುಕಕ್ ಆಗ್ತಾ ಇಲ್ಲ, ವಿಷ ಕೊಟ್ಬಿಡಿ ಅಂತ ಕೇಳಿದ್ರು. ಇದ್ಗಳನ್ನೆಲ್ಲ ನೀವೇ ಕೇಳಿದಂಗೆ ಪ್ರಶ್ನೆ ಇದು ಬಂದಿದ್ದು ಮೀಡಿಯಾಗಳಿಂದ ಅಷ್ಟೇ ಹೊರತು ಬಟ್ ರಿಯಲ್ ವಿಡಿಯೋ ನಮ್ಗೆಲ್ಲೂ ಕೇಳ್ಪಟ್ಟಿಲ್ಲ. ಸೊ ಸರ್ ನಾವು ವಿಶ್ ಮಾಡ್ತಾ ಇರೋದು ಅಷ್ಟೇ. ಒಬ್ಬ ವ್ಯಕ್ತಿ ತಪ್ಪುಗಳು ಮಾಡೋದು ಸಹಜ, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ ಅಂದಂಗೆ ಸರ್ ಸಾಕಷ್ಟು ತಪ್ಪುಗಳು ಎಲ್ಲರಿಂದ ಆಗ್ತಾ ಇರ್ತವೆ. ಒಬ್ಬ ಈಗ ಸೆಲೆಬ್ರಿಟೀಸ್ ಅಂತ ಅಂದಾಗ ಅವ್ರ ಮೇಲೆ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಅದು ದೊಡ್ಡದಾಗೆ ನ್ಯೂಸ್ ಆಗುತ್ತೆ. ಸೊ ನಾನ್ ವಿಶ್ ಮಾಡ್ದು ದರ್ಶನ್ ಸರ್ ಅದರಿಂದ ಹೊರ ಬರ್ಲಿ. ಸೊ ದೇ ಹ್ಯಾವ್ ಸೊಸೈಟಿ ನೀಡ್ ಸರ್, ಸಮಾಜಕ್ಕೆ ದರ್ಶನ್ ಸರ್ ಬೇಕಾಗಿದೆ, ಅವರ ಸಿನಿಮಾಗಳು ಬೇಕಾಗಿದೆ, ಅವರ ಒಳ್ಳೆ ಕೆಲಸಗಳು ಬೇಕಾಗಿದೆ ಸರ್. ನಾನು ಕೆಟ್ಟ ಕೆಲಸಗಳನ್ನ ನಾನು ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ. ಮತ್ತೆ ಇನ್ನೊಂದು, ಡೆವಿಲ್ ಮೂವಿ ಹಿಟ್ ಆಗಲ್ಲ, ಫ್ಲಾಪ್ ಆಗುತ್ತೆ, ಓಡೋದೇ ಇಲ್ಲ ಅಂತ ಕೆಲವ್ರ ಮಾತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಸಾರಥಿ ಮೂವಿಗಳನ್ನು ಅದೇ ರೀತಿ ಪ್ರಚಾರ ಮಾಡಿದ್ರು ಮಾಧ್ಯಮಗಳು. ನಾನು ಹೇಳ್ತಾ ಇದ್ದೀನಲ್ಲ ಸರ್, ಡೆವಿಲ್ ಅನ್ನೋ ಮೂವಿ ಹೆಸರು ಸಾಕು ಸರ್. ದರ್ಶನ್ ಸರ್ ತುಂಬಾ ಹಿಟ್ ಆಗ್ತಾರೆ. ನಾನು ಈಗ್ಲೂ ಸ್ಟಿಲ್ ಐ ಆಮ್ ಟೆಲಿಂಗ್ ಸರ್, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ದರ್ಶನ್ ಸರ್ದು ಡೆವಿಲ್ ಅನ್ನೋ ದರ್ಶನ್ ಸರ್ದು ಟೈಟ್ಲ್ ಇದೆ ಸರ್, ಡೆವಿಲ್ ಅನ್ನೋ ಒಂದು ಹೆಸರು. ಅದರ ನಡುವೆ ದರ್ಶನ್ ಸರ್ ಆ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಅನ್ನೋ ಒಂದು ಇದ್ ಬಿಟ್ರೆ ಇಡೀ ಅಪ್ಪಟ ಅವರ ಅಭಿಮಾನಿಗಳು ಸರ್ ಈ ಸಿನಿಮಾನ ಸ್ಯಾಂಡಲ್ವುಡ್ ಅಲ್ಲಿ ಸರ್, ನಾನು ಹೇಳ್ತಾ ಇದ್ದೀನಲ್ಲ, ಕರ್ನಾಟಕದಲ್ಲಿ ಯಾವುದೇ ಮೂವಿಗಳು ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ, ರಿಲೀಸ್ ಆಗ್ತಾ ಇದೆ, ಓಡ್ತಾ ಇದೆ, ಸಾಕಷ್ಟು ಸಿನಿಮಾಗಳು ಓಡ್ತಾ ಇದೆ, ಎಲ್ಲಾ ಚಿತ್ರ ನಟರುಗಳನ್ನ ನಾವು ಇಷ್ಟಪಡ್ತೀವಿ. ಬಟ್ ಆದ್ರೆ ಸರ್ ನಾನು ಹೇಳ್ತಾ ಇದ್ದೀನಿ ಸರ್, ದರ್ಶನ್ ಸರ್ ಅನ್ನೋ ಟೈಟ್ಲು, ಡೆವಿಲ್ ಅನ್ನೋ ಟೈಟ್ಲು ತುಂಬಾ ಹಿಟ್ ಆಗುತ್ತೆ. ಈ ಸಿನಿಮಾ ಅಂತೂ ನಾನು ಹೇಳ್ತೀನಿ ಸರ್, 100% ಹಿಟ್ ಆಗುತ್ತೆ. ಸಿನಿಮಾ ಕಂಪ್ಲೀಟ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಡೆವಿಲ್ ಅನ್ನೋ ಹೆಸರಿಗೆ, ದರ್ಶನ್ ಸರ್ ಅನ್ನೋ ಹೆಸರಿಗೆ ಕರ್ನಾಟಕದಲ್ಲಿ ಸರ್ ಸ್ಯಾಂಡಲ್ವುಡ್ ಅಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ ಖಂಡಿತವಾಗ್ಲೂ ಟಾಪ್ ಅಲ್ಲಿ ಉಳ್ಕೊಳ್ತಾರೆ ಸರ್. ದರ್ಶನ್ ಸಾಹೇಬ್ರು ಉಳ್ಕೊಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಜೈ ಡಿ ಬಾಸ್ ಗೆ!